ಮಾರ್ಗರೆಟ್ ನೋಬಲ್. ಯಾರ್ ಗೊತ್ತಾ? ಐರ್ಲ್ಯಾಂಡಿನ ಹುಡುಗಿ. ಅವ್ರ ತಂದೆ ಸ್ಯಾಮ್ಯಲ್ ಧರ್ಮೋಪದೇಶಕನಾಗಿದ್ದ. ದೀನ ದುಃಖಿಗಳಿಗೆ ಸದಾ ಮರುಗುತ್ತಿದ್ದ, ಸೇವೆಗೈಯುತ್ತಿದ್ದ. ಅವನಿಗೆ ಸಹಕಾರಿಯಾಗಿ ಸದಾ ನಿಲ್ಲುತ್ತಿದ್ದವಳು ಮಾರ್ಗರೆಟ್. ಜೋಪಾನ, ನಿನ್ನ ಕೈಯಿಂದ ಎಷ್ಟೋ ಮಹತ್ ಕಾರ್ಯ ಆಗಬೇಕಾಗಿದೆ. ದೇವರ ಕರೆ ಬಂದಾಗ ಹೋಗು, ದೊಡ್ಡ ಕಾರ್ಯ ಸಾಧಿಸ್ತೀಯ. ಮಾರ್ಗರೆಟ್ ಶ್ರದ್ಧೆಯಿಂದ ಚರ್ಚಿಗೆ ಹೋಗುತ್ತಿದ್ದಳು. ತಂದೆಯ ನೆನಪಿನಲ್ಲಿ ಅವರಿಟ್ಟ ದಿಕ್ಕಿನಲ್ಲಿಯೇ ಹೆಜ್ಜೆ ಇಡುತ್ತಿದ್ದಳು. ಅವಳ ಅಂತಃಕರಣ ಬಲು ವಿಶಾಲವಾದ್ದು. ಜಾತಿ ಮತಗಳನ್ನೆಲ್ಲ ಮರೆತು ಎಲ್ಲರ ಸೇವೆ ಮಾಡುತ್ತಿದ್ದಳು. ಚರ್ಚಿನ ಪ್ರಮುಖರಿಗೆ ಇದು ಸರಿ ಕಾಣಲಿಲ್ಲ. ಅವರು ಸದಾ ಆಕ್ಷೇಪ ವ್ಯಕ್ತಪಡಿಸುತ್ತಲೇ ಇದ್ದರು. ಮಾರ್ಗರೆಟಳು ಅಷ್ಟೇ ಮುಲಾಜಿಲ್ಲದೆ ಪ್ರಶ್ನೆ ಕೇಳುತ್ತಿದ್ದಳು. ವಾಟ್ ಯು ಟೆಲಿಂಗ್ ಇಸ್ ರೈಟ್ ಫಾದರ್, ಬಟ್ ಎಂಬುದೊಂದು ಪದವಿಲ್ಲದೆ ಆಕೆಯ ವಾಕ್ಯಗಳೇ ಮುಗಿಯುತ್ತಿರಲಿಲ್ಲ. ಅವಳ ಪ್ರಶ್ನೆಗೆ ಉತ್ತರಿಸಲು ಚರ್ಚು ಸೋತಿತು. ಮಾರ್ಗರೆಟ್ ಚರ್ಚಿನಿಂದ ದೂರವಾದಳು. ತನ್ನ ಇಷ್ಟದ ಕೆಲಸವಾದ ಶಾಲಾ ಮಕ್ಕಳಿಗೆ ಪಾಠ ಮಾಡುವ ಕೈಂಕರ್ಯಕ್ಕೆ ತೊಡಗಿಸಿಕೊಂಡಳು. ಹಾಗಂತ ಅವಳೊಳಗಿನ ಜಿಜ್ಞಾಸೆ ಇಂಗಿರಲಿಲ್ಲ. ಎಲ್ಲರಲ್ಲೂ ತನ್ನ ಆಂತರ್ಯದ ಸ್ಥಿತಿಗತಿಯ ಕುರಿತಂತೆ ಚರ್ಚಿಸುತ್ತಾ ಉತ್ತರ ಪಡೆಯುವಲ್ಲಿ ಸೋತಳು. ಆಗಷ್ಟೇ ಆಕೆಯ ಮಿತ್ರ ಅವಳಿಗೆ ಹೇಳಿದ, ಲಂಡನ್ನಿಗೆ ಒಬ್ಬ ಹಿಂದೂ ಯೋಗಿ ಬಂದಿದ್ದಾನೆ. ಭಾನುವಾರ ಲೇಡಿ ಮಾರ್ಗೆಸನ್ ಮನೆಯಲ್ಲಿ ಅವರ ಉಪನ್ಯಾಸ ಇದೆ. ನಿನ್ನೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸಬಹುದು ಅಂತ ಅನ್ಸತ್ತೆ. ಬರ್ತೀಯಾ ತಾನೆ? ಅಂತೂ ಆ ದಿನ ಬಂದೇ ಬಿಡ್ತು. ಕೆಲವರು ಅರ್ಧವೃತ್ತಾಕಾರದಲ್ಲಿ ಕುಳಿತಿದ್ದರು. ಎದುರಿಗೆ ಹಿಂದೂ ಯೋಗಿ ಸ್ವಾಮಿ ವಿವೇಕಾನಂದ. ಶ್ರೋತೃಗಳನ್ನು ಸೇರಿಕೊಂಡ ಮಾರ್ಗರೆಟ್ ವಿವೇಕಾನಂದರ ಮಾತುಗಳನ್ನು ಕೇಳುತ್ತಾ ಮೂಕ ವಿಸ್ಮಿತಳಾದಳು. ಹಾಗಂತ ಮೈ ಮರೆಯಲಿಲ್ಲ. ಅನೇಕ ಪ್ರಶ್ನೆಗಳನ್ನು ಕೇಳಿದಳು. ಎಲ್ಲದಕ್ಕೂ ಉತ್ತರ ಪಡೆದುಕೊಂಡಳು. ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೆ, ಅವರ ಭವ್ಯ ವಿಚಾರಧಾರೆಗೆ ಮಾರ್ಗರೆಟ್ ಮಾರು ಹೋದಳು. ಅವರ ವಿಶಾಲ ಹೃದಯ, ಅಗಾಧ ಪಾಂಡಿತ್ಯ ಮತ್ತು ಎಲ್ಲರನ್ನೂ ಒಪ್ಪಿಕೊಳ್ಳುವ ಸಹಜ ಔದಾರ್ಯವಂತೂ ಅವಳನ್ನು ಬೆರಗಾಗುವಂತೆ ಮಾಡಿತು. ಸ್ವಾಮಿ ವಿವೇಕಾನಂದರನ್ನು ಗುರು ಎಂದು ಶ್ರದ್ಧೆಯಿಂದ ಒಪ್ಪಿಕೊಂಡು ತಲೆಬಾಗಿದಳು ಮಾರ್ಗರೆಟ್. ಅದೊಮ್ಮೆ ಸ್ವಾಮೀಜಿ, ಇಂದು ಜಗತ್ತಿಗೆ ಬೇಕಿರೋದು ನಡು ರಸ್ತೆಯಲ್ಲಿ ನಿಂತು ದೇವರೇ ನನ್ನ ಸರ್ವಸ್ವ ಎಂದು ಘೋಷಿಸಬಲ್ಲ 20 ಸ್ತ್ರೀ ಪುರುಷರು ಯಾರಿದ್ದೀರಿ ಎಂದು ಉತ್ಕಂಠದಿಂದ ಪ್ರಶ್ನಿಸಿದ್ದಾಗ ಅಲ್ಲಿಯೇ ಕುಳಿತಿದ್ದ ಮಾರ್ಗರೆಟ್ ಕಂಪಿಸಿದಳು. ಅವಳ ಮನಸ್ಸು ನಾನಿದ್ದೇನೆ ಎಂದು ಕೂಗಿ ಹೇಳುತ್ತಿತ್ತು. ಅವಳು ದೃಢನಿಶ್ಚಯ ಮಾಡಿಯಾಗಿತ್ತು. ಸ್ವಾಮಿ ವಿವೇಕಾನಂದರ ಯೋಜನೆ ಪೂರ್ಣಗೊಳಿಸಲು ಭಾರತಕ್ಕೆ ಹೋಗಲು ನಾನು ಸಿದ್ಧ. ಆದರೆ ಸ್ವಾಮೀಜಿ ಭಾರತಕ್ಕೆ ಮರಳುವಾಗ ಅವಳನ್ನು ಕರೆದೊಯ್ಯಲಿಲ್ಲ. ಹಾಗಂತ ಮಾರ್ಗರೆಟ್ ಸುಮ್ಮನಾಗಲಿಲ್ಲ. ಪದೇ ಪದೇ ಪತ್ರ ಬರೆದಳು. ಆಪ್ತರ ಬಳಿ ಹೇಳಿ ಕಳುಹಿಸಿದಳು. ಅವಳ ದೃಢತೆಗೆ ಮೆಚ್ಚಿ ಸ್ವಾಮೀಜಿ ಪತ್ರ ಬರೆದರು. ಭಾರತದ ಸೇವೆ ಮಾಡುವುದರಲ್ಲಿ ನಿನಗೆ ಉಜ್ವಲ ಭವಿಷ್ಯ ಉಂಟೆಂದು ಈಗ ನನಗೆ ಖಚಿತವಾಗಿದೆ. ಭಾರತದ ಜನಕ್ಕೆ, ಅದರಲ್ಲೂ ಸ್ತ್ರೀಯರಿಗೆ ಸೇವೆ ಸಲ್ಲಿಸಲು ಈಗ ಅಗತ್ಯವಾಗಿರುವುದು ಪುರುಷನಲ್ಲ, ಸ್ತ್ರೀ, ಸಾಕ್ಷಾತ್ ಸಿಂಹಿಣಿ. ನಿನ್ನ ವಿದ್ಯೆ, ಪ್ರಾಮಾಣಿಕತೆ, ಪರಿಶುದ್ಧತೆ, ಅನಂತ ಪ್ರೇಮ, ನಿರ್ಧಾರ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲ್ಟಿಕ್ ರಕ್ತ, ಇವು ನಮಗೀಗ ಬೇಕಾಗಿರುವ ಮಹಿಳೆ ನೀನೇ ಎಂಬುದನ್ನು ತೀರ್ಮಾನಿಸಿದೆ. ಆದರೆ ಕಷ್ಟಗಳು ಬೇಕಾದಷ್ಟಿವೆ. ಇಲ್ಲಿನ ದುಃಖ, ದಾಸ್ಯ, ಮೂಢನಂಬಿಕೆ ಇವುಗಳನ್ನು ನೀನು ಕಲ್ಪಿಸಿಕೊಳ್ಳುವುದೂ ಸಾಧ್ಯವಿಲ್ಲ. ಅರೆ ನಗ್ನರಾದ ಸ್ತ್ರೀ ಪುರುಷರ ಅಗಾಧ ಸಮೂಹದ ನಡುವೆ ನೀನು ಓಡಾಡಬೇಕಾಗತ್ತೆ. ಅವರಿಗೋ
ಜಾತಿ ಮತಗಳ ಮಡಿಮೈಲಿಗೆಗಳ ವಿಚಿತ್ರವಾದ ಕಲ್ಪನೆಗಳು. ಬಿಳಿಯರನ್ನು ಕಂಡರೆ ಭಯ ಅಥವಾ ದ್ವೇಷ. ಇಲ್ಲಿನ ಹವಾಗುಣವೋ ಭಯಂಕರ ಸೆಕೆ. ನಮ್ಮ ಕಡೆಯ ಚಳಿಗಾಲ ಎಂದರೆ ನಿಮ್ಮ ಕಡೆಯ ಬೇಸಿಗೆಯಂತೆ. ದಕ್ಷಿಣವೂ ಒಂದು ಕುಲುಮೆಯೇ. ಪಟ್ಟಣಗಳನ್ನು ಬಿಟ್ಟರೆ ಉಳಿದ ಕಡೆ ಪಾಶ್ಚಾತ್ಯ ಸೌಲಭ್ಯ ಒಂದು ಚೂರೂ ಸಿಕ್ಕೋದಿಲ್ಲ. ಎಲ್ಲವನ್ನೂ ಸಹಿಸಿಯೂ ನಾನಿಲ್ಲಿ ಇರುತ್ತೇನೆ ಎಂದು ನೀನು ಧೈರ್ಯ ಮಾಡಿದರೆ ನಿನಗೆ ಸುಸ್ವಾಗತ, ಶತಸ್ವಾಗತ. ಸ್ವಾಮೀಜಿಯ ಪತ್ರ ಕೈ ಸೇರಿದೊಡನೆ ಭಾರತಕ್ಕೆ ಹೊರಡುವ ಮಾರ್ಗರೇಟ್ಳ ತಯಾರಿ ಆರಂಭವಾಯಿತು. ಒಂದೆಡೆ ದುಗುಡ. ತನಗೆ ಗೊತ್ತಿಲ್ಲದ ಭಾಷೆ ಆಡುವ, ತನ್ನದಲ್ಲದ ಸಂಸ್ಕೃತಿಯ ಆಚರಿಸುವ ಜನಾಂಗದವರ ರಾಷ್ಟ್ರಕ್ಕೆ ತಾನು ಹೋಗಬೇಕಿದೆ. ತನ್ನ ಮನೆ, ಶಾಲೆ, ಸೋದರ ಸೋದರಿಯರು, ಊರು ಎಲ್ಲವನ್ನೂ ಬಿಟ್ಟು ಅಪರಿಚಿತ ರಾಷ್ಟ್ರವೊಂದಕ್ಕೆ ಹೋಗಿ ಸೇವೆಗೈಯಬೇಕಿದೆ. ಆದರೆ ಒಮ್ಮೆ ಗುರುದೇವ ವಿವೇಕಾನಂದರ ನೆನಪಾದೊಡನೆ ಅವಳ ಅಂತಃಕರಣ ತುಂಬಿ ಬಂತು. ಆನಂದ ಬುಗ್ಗೆಯಾಗಿ ಚುಮ್ಮಿತು. ಅವಳು ಸಂತಸದಿಂದಲೇ ಭಾರತದತ್ತ ಹೊರಟಳು. 28 ಜನವರಿ ಭಾರತದ ನೆಲ ಸ್ಪರ್ಶಿಸಿದ ದಿನ. ತನ್ನ ದಿನಚರಿಯಲ್ಲಿ ಬರೆದಳು, ನಾನೀಗ ಭಾರತದಲ್ಲಿದ್ದೇನೆ. ಶಾರದಾ ಮಾತೆ ಮಾರ್ಗರೇಟಳನ್ನು ತನ್ನ ಬದಿಯಲ್ಲಿ ಕುಳ್ಳಿರಿಸಿಕೊಂಡು ಕೆನ್ನೆ ತಟ್ಟಿ ಮಾತನಾಡಿದ ಮೇಲೆಯಂತೂ ಆಕೆ ಎಲ್ಲರಿಗೂ ಬೇಕಾದವಳಾಗಿ ಬಿಟ್ಟಳು. ಮಾರ್ಚ್ 25ಕ್ಕೆ ಆಕೆಯ ಜೀವನದ ಮಹತ್ವದ ದಿನ. ಆಹ್ಲಾದಕರವಾದ ಪ್ರಾತಃಕಾಲ. ಗರ್ಭಗುಡಿಯೊಳಗೆ ಮಾರ್ಗರೇಟ್ ನಿಂತಿದ್ದಳು. ವಿವೇಕಾನಂದರು ಒಳಬಂದೊಡನೆ ಮಾರ್ಗರೇಟ್ ಸಾಷ್ಟಾಂಗವೆರಗಿದಳು. ಸ್ವಾಮೀಜಿ ಆಕೆಯ ಹಣೆಗೆ ವಿಭೂತಿ ಹಚ್ಚಿ ಆಕೆಗೆ ದೀಕ್ಷೆ ನೀಡುವ ಮಹೋನ್ನತ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಸ್ವರ್ಗವೇ ಸಿಕ್ಕಂತಾಗಿತ್ತು ಅವಳಿಗೆ. ಅವಳು ತನ್ನ ಸರ್ವಸ್ವವನ್ನು ಗುರುದೇವನ ಪದತಲಕ್ಕೆ ಸಮರ್ಪಿಸಿದ್ದಳು. ದೀಕ್ಷಾವಿಧಿ ಆರಂಭವಾಯಿತು. ಹಿಂದಿನದೆಲ್ಲ ಮುಗಿಯಿತು. ಹಳೆಯ ಬದುಕು, ಹಳೆಯ ಸಂಬಂಧ, ಬಿಟ್ಟು ಬಂದ ದೇಶ, ಬಂಧುಜನ ಎಲ್ಲವೂ ಕಳೆಯಿತು. ಈಗೆಲ್ಲವೂ ಹೊಸತು. ಅವಳ ಬದುಕು, ಅವಳ ಉಸಿರು, ಅವಳ ಸೇವೆ, ಸಾಧನೆ ಎಲ್ಲವೂ ಈಗ ತಾಯಿ ಭಾರತಿಗೆ ಸಮರ್ಪಣೆ. ಈಗ ಅವಳೇ ಸ್ವತಃ ತಾಯಿ ಭಾರತಿಗೆ ನಿವೇದನೆಯಾದ ಶ್ರೇಷ್ಠ ಪುಷ್ಪ. ಸ್ವಾಮೀಜಿಯವರ ಅಂತಃಕರಣದಿಂದ, ಸಹಜ ಪ್ರೇರಣೆಯಿಂದ ಹೊಸದೊಂದು ಹೆಸರು ಹೊರಬಂತು. ನಿವೇದಿತಾ. ನೀನಿಂದಿನಿಂದ ನಿವೇದಿತಾ ಎಂದರು ಸ್ವಾಮೀಜಿ. ಮಾರ್ಗರೇಟ್ ನೋಬಲ್ ಈಗ ನಿವೇದಿತಾ ಆದಳು. ಹೆಸರು ಬದಲಿಸಿದಷ್ಟು ಭಾರತದಲ್ಲಿ ಬದುಕು ನಡೆಸುವುದು ಸುಲಭವಾಗಿರಲಿಲ್ಲ. ಇಲ್ಲಿನ ಜನರ ಮಡಿಮೈಲಿಗೆಗಳು ಅವಳನ್ನು ಕಾಡುತ್ತಿದ್ದವು. ಯಾರೂ ಅವಳನ್ನು ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ. ಮಾತನಾಡಲು ಹಿಂಜರಿಯುತ್ತಿದ್ದರು. ಸ್ವಾಮಿ ವಿವೇಕಾನಂದರು ನಿವೇದಿತಾಳಿಗೆ ಹಿಂದೂ ಜೀವನ ಪದ್ಧತಿಯನ್ನು ಅರಿಯುವ ದಿನಚರಿ ರೂಪಿಸಿಕೊಟ್ಟರು. ಅತ್ಯಂತ ಕಠಿಣವಾದ ಬದುಕನ್ನು ಆಚರಿಸುತ್ತಾ ನಿವೇದಿತಾ ಯಾರಿಗೂ ತನ್ನಿಂದ ತೊಂದರೆಯಾಗದಂತೆ ಬದುಕಿದ್ದಳು. ಇಷ್ಟಾದರೂ ಒಮ್ಮೆ ಆಕೆ ಇನ್ನೇನು ಊಟಕ್ಕೆ ಕೂರಬೇಕು, ಅಷ್ಟರಲ್ಲಿ ತನ್ನ ಮನೆಯ ಬದಿಯಿಂದ ಹೆಣ್ಣು ಮಗಳೊಬ್ಬಳ ಹೃದಯ ವಿದ್ರಾವಕವಾದ ರೋದನ ಕೇಳಿಬಂತು. ತಡೆಯಲಾಗದೆ ಅತ್ತ ಧಾವಿಸಿದ ಅಕ್ಕ ಆಕೆಯ ಮನೆ ಹೊಕ್ಕಳು. ಆಕೆಯ ಪುಟ್ಟ ಮಗು ಸಾವಿನ ಅಂಚಿನಲ್ಲಿತ್ತು. ಎಲ್ಲರ ರೋದನದ ನಡುವೆಯೇ ಕಣ್ಣು ಮುಚ್ಚಿತು. ನನ್ನ ಮಗಳು ಎಲ್ಲಿ? ನನ್ನ ಮಗಳು? ಆಕೆಯ ಕಣ್ಣೀರಿನ ಕೂಗಿಗೆ ನಿವೇದಿತಾ ಶಾಂತವಾಗಿ, ಅಮ್ಮ, ಅಮ್ಮ, ತಾಯಿ ಕಾಳಿ ಮಾತೆ ನಿನ್ನ ಮಗುವನ್ನು ತನ್ನ ಒಡಲಿಗೆ ಹಾಕಿಕೊಂಡಿದ್ದಾಳೆ. ಅವಳು ಹಾಲುಣಿಸುತ್ತಿದ್ದಾಳೆ. ಅವಳೇ ಆಟ ಆಡಿಸುತ್ತಿದ್ದಾಳೆ ಎಂದಾಗ
ಆಕೆಯ ಕಂಗಳಲ್ಲಿ 1000 ಮಿಂಚು ಸಿಡಿದಂತಾಯಿತು. ಸಾಕ್ಷಾತ್ ತನ್ನ ತಾಯಿಯೇ ತನ್ನ ಸಂತೈಸುತ್ತಿರುವಂತೆ ಅನ್ನಿಸಿತು ಆಕೆಗೆ. ಆಕೆ ಬರಸೆಳೆದು ನಿವೇದಿತಾಳನ್ನು ತಬ್ಬಿಕೊಂಡಳು. ಪೂರ್ವ ಪಶ್ಚಿಮದ ಸಮ್ಮಿಲನವಾಗಿತ್ತು. ಭಾರತ ನಿವೇದಿತಾಳನ್ನು ಒಪ್ಪಿಕೊಳ್ಳುವ ಹೊತ್ತು ಹತ್ತಿರ ಬಂದಿತ್ತು. ಆಕೆ ಈಗ ಬುದ್ಧಿವಂತರ ನಡುವೆ ಪ್ರಭಾವಿಯಾಗಿ ವಿಚಾರ ಮಂಡಿಸುತ್ತಾ ಭಾರತೀಯತೆಯನ್ನು ಎತ್ತಿ ಹಿಡಿಯುತ್ತಿದ್ದಳು. ಕಾಳಿ ಮಂದಿರಕ್ಕೆ ಆಕೆಗೆ ಪ್ರವೇಶವಿರಲಿಲ್ಲ. ಆದರೆ ಕಾಳಿಯ ಪೂಜೆಯ ಕುರಿತಂತೆ ಆಕೆ ಸಮರ್ಥಿಸಿ ಭಾಷಣ ಮಾಡುತ್ತಿದ್ದಳು. ಆಕೆ ಅದೆಷ್ಟು ಕಾಳಿಯ ಭಕ್ತಳಾದಳೆಂದರೆ ಕಾರ್ಮೋಡವನ್ನು ಕಂಡಾಗಲೂ ಕಾಳಿ ಕಾಳಿ ಎಂದು ಮೈಮರೆಯುತ್ತಿದ್ದಳು ನಿವೇದಿತಾ. ಭಾರತದ ಹೆಣ್ಣು ಮಕ್ಕಳಿಗಾಗಿ ಶಾಲೆ ಪ್ರಾರಂಭಿಸಿದ ನಿವೇದಿತಾ ಸರ್ಕಾರದ ಅನುದಾನ ಕೇಳದೆ ಹಿಂದೂ ಪದ್ಧತಿಯ ದೇಶಭಕ್ತಿಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಾರಂಭಿಸಿದಳು. ಅವಳು ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಕಿ, ಅಕ್ಕ, ಅಮ್ಮ ಎಲ್ಲವೂ ಆಗಿಬಿಟ್ಟಿದ್ದಳು. ಚಿತ್ರಕಲೆ ಮತ್ತು ಇತಿಹಾಸ ಇವೆರಡನ್ನೂ ಪಾಠ ಮಾಡುವಾಗ ಅವಳಿಗೆ ಎಲ್ಲಿಲ್ಲದ ಹಿಗ್ಗು. ಅದೊಮ್ಮೆ ಅವಳು ಮಕ್ಕಳನ್ನು ಕೇಳಿದಳು, ಭಾರತದ ರಾಣಿ ಯಾರು? ಛೆ, ಅವಳು ಹೇಗೆ ಭಾರತದ ರಾಣಿ ಆಗುತ್ತಾಳೆ? ಅವಳು ಇಂಗ್ಲೆಂಡಿನ ರಾಣಿ. ಭಾರತದ ರಾಣಿ ಸೀತೆ, ಭಾರತದ ರಾಣಿ ಸಾವಿತ್ರಿ. ಹೀಗೆ ಹೇಳುತ್ತಾ ಭಾರತದ ಪ್ರಾಚೀನ ಪರಂಪರೆಯ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತಿದ್ದಳು. ಕಲ್ಕತ್ತಾಕ್ಕೆ ಪ್ಲೇಗ್ ಅಮರಿಕೊಂಡಾಗ ನಿವೇದಿತಾಗೆ ಬಿಡುವಿಲ್ಲದ ಕೆಲಸ. ಗಲ್ಲಿ ಗಲ್ಲಿಗಳನ್ನು ಸ್ವಚ್ಛಗೊಳಿಸಬೇಕಿತ್ತು. ಕಸದ ಗುಪ್ಪೆಗಳ ಮೇಲೆ ಕ್ರಿಮಿನಾಶಕಗಳನ್ನು ಸಿಂಪಡಿಸಬೇಕಿತ್ತು. ಆಕೆ ಕರೆದರೆ ಯಾರೂ ಬರಲಿಲ್ಲ. ಕೀಳು ಜಾತಿಗೆ ಸೇರಿದವರ ಕೆಲಸ ತಾನೇಕೆ ಮಾಡಬೇಕು ಅನ್ನೋದು ಅವರ ಆಕ್ಷೇಪ. ನಿವೇದಿತಾ ತಲೆ ಕೆಡಿಸಿಕೊಳ್ಳಲಿಲ್ಲ. ತಾನೇ ಮುಂದೆ ನಿಂತು ಪೊರಕೆ ಹಿಡಿದು ಗುಡಿಸಲಾರಂಭಿಸಿದಳು. ಅದನ್ನು ಕಂಡು ನಾಚಿತ ತರುಣರು ಒಬ್ಬೊಬ್ಬರಾಗಿ ಮುಂದೆ ಬಂದು ಸದ್ದಿಲ್ಲದೆ ಕೆಲಸಕ್ಕೆ ತೊಡಗಿದರು. ನಿವೇದಿತಾ ಈಗೀಗ ಪಾದರಸದಂತಾಗಿದ್ದಳು. ಅಮೆರಿಕ, ಯುರೋಪುಗಳಿಗೆ ಪ್ರವಾಸ ಮಾಡಿ ಭಾರತೀಯತೆಯನ್ನು ಬಲವಾಗಿ ಪ್ರತಿಪಾದಿಸಿ ಅಲ್ಲಿನ ಜನರಲ್ಲಿದ್ದ ಮೌಢ್ಯವನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದಳು. ಆಕೆಯನ್ನು ಭೇಟಿ ಮಾಡಲು ಈಗ ಅನೇಕರು ಬರಲಾರಂಭಿಸಿದ್ದರು. ಪತ್ರಿಕೆಯ ಸಂಪಾದಕರು, ಕವಿಗಳು, ವೈದ್ಯರು, ವಿಜ್ಞಾನಿಗಳು, ಕ್ರಾಂತಿಕಾರಿಗಳು ಎಲ್ಲ ಬಗೆಯ ಜನ ಆಕೆಯ ಬಳಿ ಬಂದು ಪ್ರಶ್ನೆ ಕೇಳಿ ಉತ್ತರ ಪಡೆದು ಹೋಗುತ್ತಿದ್ದರು. ಅರವಿಂದರು, ರವೀಂದ್ರರು, ಬಾರೀಂದ್ರರು, ಜಗದೀಶ್ ಚಂದ್ರ ಬೋಸರು, ಬಿಪಿನ್ ಚಂದ್ರಪಾಲರು ಇವರೆಲ್ಲ ಆಕೆಯ ಆಪ್ತ ವಲಯದವರಾಗಿದ್ದರು. ಸ್ವತಃ ನಿವೇದಿತಾ ನಾಡಿನ ಮೂಲೆ ಮೂಲೆಗಳಲ್ಲಿ ಹೋಗಿ ಜನರಿಗೆ ಪ್ರೇರಣೆ ಕೊಡುವ ಉಪನ್ಯಾಸಗಳನ್ನು ನೀಡುತ್ತಿದ್ದಳು. ಅವಳ ನಡೆನುಡಿಗಳಲ್ಲಿ ಸದಾ ಸಾಧುತ್ವ, ಸ್ವಾಭಿಮಾನ ಚಿಮ್ಮುತ್ತಿತ್ತು. ಸದಾ ರಾಷ್ಟ್ರಭಕ್ತಿ ಉಕ್ಕೇರಿಸುವ ಮಾತು ಕೇಳಿಬರುತ್ತಿತ್ತು. ಬಂಗಾಳದ ವಿಭಜನೆಯ ಹೊತ್ತಲ್ಲಿ ನಿವೇದಿತಾ ಬಂಗಾಳಿಗಳಲ್ಲಿ ಹೊಮ್ಮಿಸಿದ್ದ ಸ್ಫೂರ್ತಿ ಅಗಾಧವಾದುದು. ಸ್ವದೇಶಿ ಚಳುವಳಿಯ ತೀವ್ರತೆಯ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಿದ್ದಳು. ಅಕ್ಕ ನಿವೇದಿತಾ ಈ ವೇಳೆಗೆ ತನ್ನ ಗೆಳತಿಗೆ ಬರೆದ ಪತ್ರದಲ್ಲಿ ಭಾರತವು ಯಾವುದೋ ಗಾಢ ಚಿಂತನೆಯಲ್ಲಿ ಮುಳುಗಿತ್ತು. ಆಗ ದರೋಡೆಕೋರರ ಟೋಳಿಯೊಂದು ಬಂದು ಈ ಭೂಮಿಯನ್ನು ಮಸಣಗೊಳಿಸಿತು. ಭಾರತದ ಚಿಂತನೆ ಭಂಗವಾಯಿತು. ಕೊಳ್ಳೆ ಹೊಡೆಯಲು ಬಂದ ಕಳ್ಳರು ಈ ದೇಶಕ್ಕೆ ಏನಾದರೂ ಕಲಿಸಿಕೊಟ್ಟಾರೇನೋ? ಎಂದಿಗೂ ಇಲ್ಲ. ಈ ದೇಶದಿಂದ ಅವರನ್ನು ಹೊರಗಟ್ಟಬೇಕು. ಆನಂತರವೇ ಮುಂಚಿನ ಚಿಂತನೆಯ ಕೊಂಡಿಯನ್ನು ಜೋಡಿಸಿಕೊಳ್ಳಲು ಬಂದೀತು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ದಿನವನ್ನು ನಾನು ಚಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದೇನೆ. ಹೇ ಭಾರತಿ, ನನ್ನ ಜನ್ಮಭೂಮಿಯು ನಿನಗೆ ಎಸಗಿರುವ ಅಪಚಾರಕ್ಕೆ ಉಪಶಮನ ಮಾಡುವವರಾರು? ನಿನ್ನ ವೀರವರ ಶೀಲ ಸಂಪನ್ನ ಮಕ್ಕಳ ಮೇಲೆ ದಿನ ದಿನವೂ ಎರಗುತ್ತಿರುವ ಅಸಂಖ್ಯ ಅಪಮಾನಗಳ ಪೈಕಿ ಒಂದನ್ನಾದರೂ ಪರಿಮಾರ್ಜನೆ ಮಾಡುವವರು ಯಾರು? ಭಾರತದ ಸ್ವಾತಂತ್ರ್ಯಕ್ಕಾಗಿ ಆಕೆ ಸ್ವತಃ ಕ್ರಾಂತಿಕಾರಿಯಾದಳು. ಬ್ರಿಟಿಷರ ವಿರುದ್ಧ ಹೋರಾಡಲು ತರುಣರಿಗೆ ಪ್ರೇರಣೆಯಾದಳು. ಬಿಡುವಿಲ್ಲದ ತನ್ನ ಓಡಾಟ, ಬರಹ, ಭಾಷಣ ಚಟುವಟಿಕೆಗಳಿಂದ ಬಳಲಿತ್ತು ಅವಳ ದೇಹ. ಡಾರ್ಜಿಲಿಂಗಿಗೆ ವಿಶ್ರಾಂತಿಗೆಂದು ತೆರಳಿದಳು. ಬಲಗೈಯಲ್ಲಿ ರುದ್ರಾಕ್ಷಿ ಹಿಡಿದು ಜಪ ಮಾಡುತ್ತಿದ್ದಳು ಅಕ್ಕ. ಮುಂಬೈನ ಮಹಿಳೆಯರು ಅರ್ಪಿಸಿದ್ದ ಮಾಲೆಯದು. ಭಾರತೀಯ ಸ್ತ್ರೀಯರ ಏಳಿಗೆಗಾಗಿ ಪ್ರತಿ ನಿಮಿಷ ಪ್ರಾರ್ಥಿಸುವೆನೆಂದು ಮಾತು ಕೊಟ್ಟಿದ್ದಳು ಆಕೆ. ಹೃದಯದ ಬಳಿ ಅದನ್ನು ಹಿಡಿದು ನೀರವವಾಗಿ ಜಪಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ ತುಟಿಗಳು ಚಲಿಸಿದವು.
ದೋಣಿ ಮುಳುಗುತ್ತಿದೆ. ಆದರೆ ನಾನು ಸೂರ್ಯೋದಯವನ್ನು ನೋಡಬಲ್ಲೆ ಎಂದಳು ಅಕ್ಕ. ಅದೇ ಅವಳ ಕೊನೆಯ ಮಾತಾಯಿತು. ಅಕ್ಕ ಗುರುದೇವನಲ್ಲಿ ಒಂದಾದಳು. ಅಕ್ಕ ನಿವೇದಿತ ಭಾರತಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಶಾಂತವಾಗಿ ಹೊರಟಳು. ಹಾಗೆ ಹೋಗುವ ಮುನ್ನ ಸೂರ್ಯೋದಯವನ್ನು ಕಾಣುತ್ತಿದ್ದೇನೆ ಎಂದಿದ್ದಳು. ಅಗೋ, ಸೂರ್ಯೋದಯವಾಗುತ್ತಿದೆ.